ಪ್ರಧಾನಮಂತ್ರಿಯವರ ಪ್ರತಿ ತಿಂಗಳ ಮನ್ ಕಿ ಬಾತ್ಗೆ 120 ತಿಂಗಳು ಆಗಿದೆ. ತಾನು ಜಗತ್ತಲ್ಲಿ ಏನನ್ನ ಕಂಡೆ, ಭಾರತದ ಸಂಸ್ಕೃತಿ ಆಚಾರ ವಿಚಾರ ಪ್ರಪಂಚದಲ್ಲಿ ಹೇಗಿದೆ, ನಮ್ಮ ದೇಶದಲ್ಲಿ ಒಳ್ಳೆಯ ಕೆಲಸವನ್ನ ಪ್ರೇರಣೆ ಕೊಡುವ ಕೆಲಸವನ್ನ ಯಾರು ಮಾಡ್ತಿದ್ದಾರೆ ಅದನ್ನ ಇಡೀ ದೇಶವಾಸಿಗಳಿಗೆ ತಿಳಿಸುವಂತ ಒಂದು ದೊಡ್ಡ ಪ್ರಯತ್ನವನ್ನ ಪ್ರಧಾನಿಯವರು ಮನ್ ಕಿ ಬಾತ್ ಮೂಲಕ ಮಾಡ್ತಾ ಇದ್ದಾರೆ. ಇವತ್ತು ಮಹಾಲಕ್ಷ್ಮಿ ಲೇಔಟ್ ಕೂಡ ಜೋಡಣೆ ಆಗಿತ್ತು. ಮನ್ ಕಿ ಬಾತ್ನ ಮೂಲಕ ನಮ್ಮೆಲ್ಲರಿಗೆ ಕೂಡ ಹೊಸ ಹೊಸ ವಿಚಾರವನ್ನ ತಿಳಿಸುವಂತದನ್ನ ಪ್ರಧಾನಿಯವರ ನೇತೃತ್ವದಲ್ಲೇನು ಮಾಡಲಾಗ್ತಾ ಇದೆ. ಇವತ್ತು ನಮ್ಮ ವಿದ್ಯಾರ್ಥಿನಿಯರಿಗೆ ರಜಾ ಸಿಕ್ಕಿದೆ. ನಮ್ಮ ವಿದ್ಯಾರ್ಥಿನಿಯರು ರಜಾ ಕಾಲದಲ್ಲಿ ಏನು ಮಾಡಬಹುದು, ಏನು ಮಾಡಬೇಕು ಇದನ್ನ ತಿಳಿಸುವಂತ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ಬೇಸಿಗೆ ಸಂದರ್ಭದಲ್ಲಿ ಪ್ರಾಣಿ ಪಶು ಪಕ್ಷಿಗಳಿಗೆ ಕೂಡ ನೀವು ನೀರಿಟ್ರೆ ಅದು ಬದುಕಿಕೊಳ್ತವೆ ಅನ್ನುವಂತ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಹೊಸ ಹೊಸ ವಿಚಾರವನ್ನ ನಮ್ಮ ಜನರಿಗೆ ಹಾಕಿ ಅದರಿಂದ ಪ್ರೇರಣೆ ಪಡೆದು ಹಲವಾರು ಜನ ಮಾಡ್ತಿದ್ದಾರೆ. ಅದಕ್ಕೆ ಗೋಪಾಲಯ್ಯನವರು ನಮ್ಮ ಮುಂದೆ ಉದಾಹರಣೆ. ಹಿಂದೆ ನಡೆದಂತ ಮನ್ ಕಿ ಬಾತ್ ಅನ್ನು ಅವರು ಕೇಳಿಸಿಕೊಂಡ್ರು. ಕ್ಷಯಮುಕ್ತ ಭಾರತವನ್ನ ಮಾಡಬೇಕು ಅನ್ನುವಂತ ಪ್ರಧಾನಿ ಕರೆಗೆ ಹೋಗೊಟ್ಟು ಇವತ್ತು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಸುಮಾರು 700 ಜನರನ್ನ ಕ್ಷಯ ಪೀಡಿತರನ್ನ ಕ್ಷಯ ಮುಕ್ತರನ್ನಾಗಿ ಅವ್ರು ಮಾಡಿದ್ದಾರೆ. ಇನ್ನು ಕೆಲವರಿಗೆ ಈಗಲೂ ಟ್ರೀಟ್ಮೆಂಟ್ ನಡೀತಾ ಇದೆ. ಒಂದು ಟ್ರೀಟ್ಮೆಂಟ್ ಕೊಡುವಂಥದ್ದು, ಎರಡನೇದು ಅವರಿಗೆ ಪೋಷಕಾಂಶಗಳನ್ನು ಕೊಡುವಂಥದ್ದು, ಫುಡ್ ಕಿಟ್ ಕೊಡುವಂಥದ್ದು, ಅವರನ್ನ ನಿರಂತರವಾಗಿ ಫಾಲೋ ಅಪ್ ಮಾಡುವಂತ ಕೆಲಸವನ್ನ ಮನ್ ಕಿ ಬಾತ್ ಇಂದ ಪ್ರೇರಣೆ ಪಡೆದು ಗೋಪಾಲಯ್ಯನವರು ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಮಹಾಲಕ್ಷ್ಮಿ ಲೇಔಟ್ ಕೂಡ ದೇಶದ ಜೊತೆಗೆ ಜೋಡಣೆ ಆಗಿತ್ತು. ಅದಕ್ಕಾಗಿ ನಾವು ವೀಕ್ಷಣೆ ಮಾಡಕ್ಕೆ ಕೇಳಿಸ್ಕೊಳ್ಳಕ್ಕೆ ಬಂದಿದ್ದೀವಿ. ತುಂಬಾ ಆನಂದ ಆಗಿದೆ, ಖುಷಿ ಆಗಿದೆ. ಪ್ರಧಾನಿಯವರು ಎಂಥ ಪ್ರಧಾನಿಯೊಬ್ಬರು ಸಿಕ್ಕಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಪ್ರಾಣಿ ಪಶು ಪಕ್ಷಿ ಇದೆಲ್ಲದರ ಬಗ್ಗೆ ಚಿಂತನೆ ಮಾಡುವಂತ ಒಂದು ಪ್ರಧಾನಿ ನಮ್ಮ ಸೌಭಾಗ್ಯದಿಂದ ನಮಗೆ ಸಿಕ್ಕಿದ್ದಾರೆ. ಅಂತ ಕಾಲದಲ್ಲಿ ನಾವಿದ್ದೀವಿ ಅನ್ನುವಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನು ಅವರಿಗೆ ಧನ್ಯವಾದಗಳನ್ನೇ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈಗ ರಾಜ್ಯದ ಬೆಲೆ ಏರಿಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏಪ್ರಿಲ್ 2 ರಿಂದ. ನಮ್ಮ ರಾಜ್ಯದಲ್ಲಿ ಎಲ್ಲದಕ್ಕೂ ಬೆಲೆಯನ್ನ ಏರಿಕೆ ಮಾಡ್ತಾ ಇದ್ದಾರೆ. ಚುನಾವಣೆಯ ಪೂರ್ವದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಇವತ್ತು ಗ್ಯಾರಂಟಿಗಳ ಕಾರಣಕ್ಕಾಗಿ ಬೊಕ್ಕಸ ಬರದಾಗಿದೆ. ಯಾವುದೇ ಅಭಿವೃದ್ಧಿ ಕೆಲಸ ನಮ್ಮ ರಾಜ್ಯದಲ್ಲಿ ನಡೀತಾ ಇಲ್ಲ. ನಮ್ಮ ರಸ್ತೆಗಳ ಗುಂಡಿ, ನೀರಾವರಿ ಯೋಜನೆ, ರಸ್ತೆಗಳಾಗ್ಲಿ, ಆಸ್ಪತ್ರೆಗಳಾಗ್ಲಿ, ಶಾಲೆಗಳಾಗ್ಲಿ, ಮೇಷ್ಟ್ಗಳ ನೇಮಕ ಆಗಲಿ, ಅವರಿಗೆ ಸಂಬಳ ಕೊಡೋದಾಗ್ಲಿ ಯಾವುದೂ ಇಲ್ಲ ನಮ್ಮ ರಾಜ್ಯದಲ್ಲಿ. ಎಲ್ಲವೂ ಝೀರೋ ಆಗ್ತಾ ಇದೆ. ಮತ್ತೆ ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಮೊದಲ 6 ತಿಂಗಳಲ್ಲೇ ವಿದ್ಯುತ್ ದರ ಜಾಸ್ತಿ ಆಯಿತು. ಹಿಂದೆ ಇದ್ದಂತ ವಿದ್ಯುತ್ ದರಕ್ಕೆ 1.5 ಪಟ್ಟು ಜಾಸ್ತಿ ವಿದ್ಯುತ್ ದರವನ್ನು ಅವತ್ತು ಮಾಡಿದ್ರು. ಮತ್ತೆ ಇವತ್ತು ಜಾಸ್ತಿ ಮಾಡಕ್ಕೆ ಹೊರಟಿದ್ದಾರೆ. ಹಾಲಿನ ದರ ಜಾಸ್ತಿ ಆಯಿತು, ಬಸ್ಸಿನ ರೇಟ್ ಜಾಸ್ತಿ ಆಯಿತು, ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ರು, ನಮ್ಮ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಅನ್ನು ಜಾಸ್ತಿ ಮಾಡಿದ್ರು. ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಹಾಕುವಂತ, ತೆರಿಗೆ ಹಾಕುವಂತ ಒಂದು ಸರ್ಕಾರ ಇಲ್ಲಿ ಇದೆ. ಅಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಇರುವ ದುಡ್ಡನ್ನ ಭ್ರಷ್ಟಾಚಾರ ಮಾಡು, ಇಲ್ಲ ಗ್ಯಾರಂಟಿಗಳಿಗೆ ಕೊಡು. ಇವತ್ತು ಜನ ಹೇಳ್ತಿದ್ದಾರೆ ನಮಗೆ ಗ್ಯಾರಂಟಿ ಬೇಕಾಗಿಲ್ಲ, ದಯಮಾಡಿ ನಮ್ಮನ್ನು ಬಿಟ್ಬಿಡಿ ಅನ್ನುವಂಥದ್ದನ್ನ ಪ್ರಾರ್ಥನೆ ಮಾಡುವ ಮಟ್ಟಿಗೆ ನಮ್ಮ ರಾಜ್ಯ ಬಂದಿದೆ. ಅಂತಂದ್ರೆ ನಮ್ಮ ರಾಜ್ಯವನ್ನ ಫೈನಾನ್ಷಿಯಲಿ ಅಧೋಗತಿಗೆ ತಗೊಂಡೋಗುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಒಂದು ಕಡೆ ಕುರ್ಚಿಯ ಗುದ್ದಾಟ, ಒಬ್ರು ಹೋಗಿ ಜಿಲ್ಲೆಗಳಲ್ಲಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇಲ್ಲ. ಯಾವ ಮಂತ್ರಿ ರಿವ್ಯೂ ಮೀಟಿಂಗ್ ಮಾಡ್ತಿದ್ದಾರೆ? ಮುಖ್ಯಮಂತ್ರಿ ಯಾವ ಜಿಲ್ಲೆಗೆ ಹೋಗಿ ರಿವ್ಯೂ ಮೀಟಿಂಗ್ ಮಾಡ್ತಿದ್ದಾರೆ? ಒಂದೇ ಒಂದು ರಿವ್ಯೂ ಮೀಟಿಂಗ್ ಆಗ್ತಾ ಇಲ್ಲ. ಜನರ ಕಷ್ಟ ಏನು ಅಂತ ಕೇಳ್ತಾ ಇಲ್ಲ. ಈಗಲೇ ನಾವು ಏಪ್ರಿಲ್ನ ಮಾರ್ಚಿನ ಕೊನೆಯಲ್ಲಿದ್ದೀವಿ. ಕುಡಿಯೋ ನೀರಿಗೆ ಹಾಹಾಕಾರ ಎದ್ದಿದೆ. ಇದನ್ನು ಯಾರು ಕೇಳೋರಿಲ್ಲ. ಇಂಥ ಒಂದು ಕೆಟ್ಟ ಸರ್ಕಾರ, ದುರಾಡಳಿತ ಸರ್ಕಾರ, ಭ್ರಷ್ಟಾಚಾರ ಸರ್ಕಾರ, ಇವತ್ತು ಜನರನ್ನ ಪೂರ್ತಿಯಾಗಿ ಲೂಟಿ ಮಾಡ್ತಾ ಇರುವಂತ ಸರ್ಕಾರ ಕರ್ನಾಟಕದಲ್ಲಿ ಇದೆ. ಇದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಮತ್ತು ಜೋರಾಗಿ ಹೋರಾಟ ಮಾಡ್ತೀವಿ. ಸರ್ಕಾರದ ಕಣ್ಣು ತೆರಿಬೇಕು. ಸರ್ಕಾರದ ಕಿವುಡಾಗಿದೆ. ಇವತ್ತು ಕಣ್ಣು ಮುಚ್ಕೊಂಡಿದೆ, ಕಿವುಡು ಆಗಿದೆ. ಅದಕ್ಕೆ ಅದನ್ನ ಕಿವುಡುತನವನ್ನ ಸರಿಯಾಗಿ ಕೇಳಿಸುವಂತ ಡಾಕ್ಟರ್ ಕೆಲಸವನ್ನ ನಾವು ಮಾಡೋರಿದ್ದೀವಿ. ಇದರಲ್ಲಿ ಏನು ಕುತೂಹಲ ಇಲ್ಲ. ಅಲ್ಲಿ ಶಿಲಾನ್ಯಾಸದ ಕಾರ್ಯಕ್ರಮ ಇದೆ. ಆ ಶಿಲಾನ್ಯಾಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಹೋಗಿದ್ದಾರೆ. ಯುಗಾದಿ ಇದೆ. RSSಗೆ ಯುಗಾದಿ ಅಂದ್ರೆ ಒಂದು ವಿಶೇಷವಾದಂತ ಪರ್ವ.
ಅದಕ್ಕಾಗಿ ಯುಗಾದಿಯಲ್ಲಿ ಭಾಗವಹಿಸುವುದು ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕಾಗಿ ಮೋದಿ ಅವರು ಹೋಗಿದ್ದಾರೆ. ಮೋದಿ ಒರಿಜಿನಲಿ RSS ಅವರು ಒಬ್ಬ ಪ್ರಚಾರಕರಾಗಿ ಅವರು ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿಯನ್ನು ತಗೊಂಡ್ರು. ಇವತ್ತು ದೇಶದ ಪ್ರಧಾನಿಯಾಗಿದ್ದಾರೆ. ಅದಕ್ಕಾಗಿ ಒಬ್ಬ ಸಾಮಾನ್ಯ ಸಂಘದ ಕಾರ್ಯಕರ್ತನಾಗಿ ಅವರು ನಾಗಪುರಕ್ಕೆ ಹೋಗಿದ್ದಾರೆ. ನಮಗೆಲ್ಲರಿಗೂ ಆನಂದ ಆಗಿದೆ. ಪ್ರಧಾನಮಂತ್ರಿಯವರ ಪ್ರತಿ ತಿಂಗಳ ಮನ್ ಕಿ ಬಾತ್ಗೆ 120 ತಿಂಗಳು ಆಗಿದೆ. ತಾನು ಜಗತ್ತಲ್ಲಿ ಏನನ್ನ ಕಂಡೆ, ಭಾರತದ ಸಂಸ್ಕೃತಿ ಆಚಾರ ವಿಚಾರ ಪ್ರಪಂಚದಲ್ಲಿ ಹೇಗಿದೆ, ನಮ್ಮ ದೇಶದಲ್ಲಿ ಒಳ್ಳೆಯ ಕೆಲಸವನ್ನ ಪ್ರೇರಣೆ ಕೊಡುವ ಕೆಲಸವನ್ನು ಯಾರು ಮಾಡ್ತಿದ್ದಾರೆ ಅದನ್ನ ಇಡೀ ದೇಶವಾಸಿಗಳಿಗೆ ತಿಳಿಸುವಂತ ಒಂದು ದೊಡ್ಡ ಪ್ರಯತ್ನವನ್ನ ಪ್ರಧಾನಿಯವರು ಮನ್ ಕಿ ಬಾತ್ ಮೂಲಕ ಮಾಡ್ತಾ ಇದ್ದಾರೆ. ಇವತ್ತು ಮಹಾಲಕ್ಷ್ಮಿ ಲೇಔಟ್ ಕೂಡ ಜೋಡಣೆ ಆಗಿತ್ತು. ಮನ್ ಕಿ ಬಾತಿನ ಮೂಲಕ ನಮ್ಮೆಲ್ಲರಿಗೆ ಕೂಡ ಹೊಸ ಹೊಸ ವಿಚಾರವನ್ನ ತಿಳಿಸುವಂತದನ್ನ ಪ್ರಧಾನಿಯವರ ನೇತೃತ್ವದಲ್ಲೇನು ಮಾಡಲಾಗ್ತಾ ಇದೆ. ಇವತ್ತು ನಮ್ಮ ವಿದ್ಯಾರ್ಥಿನಿಯರಿಗೆ ರಜಾ ಸಿಕ್ಕಿದೆ. ನಮ್ಮ ವಿದ್ಯಾರ್ಥಿನಿಯರು ರಜಾ ಕಾಲದಲ್ಲಿ ಏನು ಮಾಡಬಹುದು, ಏನು ಮಾಡಬೇಕು ಇದನ್ನು ತಿಳಿಸುವಂತ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ಬೇಸಿಗೆ ಸಂದರ್ಭದಲ್ಲಿ ಪ್ರಾಣಿ ಪಶು ಪಕ್ಷಿಗಳಿಗೆ ಕೂಡ ನೀವು ನೀರಿಟ್ರೆ ಅದು ಬದುಕಿಕೊಳ್ತವೆ ಅನ್ನುವಂತ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಹೊಸ ಹೊಸ ವಿಚಾರವನ್ನ ನಮ್ಮ ಜನರಿಗೆ ಹಾಕಿ ಅದರಿಂದ ಪ್ರೇರಣೆ ಪಡೆದು ಹಲವಾರು ಜನ ಮಾಡ್ತಿದ್ದಾರೆ. ಅದಕ್ಕೆ ಗೋಪಾಲಯ್ಯನವರು ನಮ್ಮ ಮುಂದೆ ಉದಾಹರಣೆ. ಹಿಂದೆ ನಡೆದಂತ ಮನ್ ಕಿ ಬಾತ್ ಅನ್ನು ಅವರು ಕೇಳಿಸ್ಕೊಂಡ್ರು. ಕ್ಷಯಮುಕ್ತ ಭಾರತವನ್ನ ಮಾಡಬೇಕು ಅನ್ನುವಂತ ಪ್ರಧಾನಿ ಕರೆಗೆ ಹೋಗೊಟ್ಟು ಇವತ್ತು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಸುಮಾರು 700 ಜನರನ್ನ ಕ್ಷಯ ಪೀಡಿತರನ್ನ ಕ್ಷಯ ಮುಕ್ತರನ್ನಾಗಿ ಅವ್ರು ಮಾಡಿದ್ದಾರೆ. ಇನ್ನು ಕೆಲವರಿಗೆ ಈಗಲೂ ಟ್ರೀಟ್ಮೆಂಟ್ ನಡೀತಾ ಇದೆ. ಒಂದು ಟ್ರೀಟ್ಮೆಂಟ್ ಕೊಡುವಂಥದ್ದು, ಎರಡನೇದು ಅವರಿಗೆ ಪೋಷಕಾಂಶಗಳನ್ನು ಕೊಡುವಂಥದ್ದು, ಫುಡ್ ಕಿಟ್ ಕೊಡುವಂಥದ್ದು, ಅವರನ್ನ ನಿರಂತರವಾಗಿ ಫಾಲೋ ಅಪ್ ಮಾಡುವಂತ ಕೆಲಸವನ್ನ ಮನ್ ಕಿ ಬಾತ್ ಇಂದ ಪ್ರೇರಣೆ ಪಡೆದು ಗೋಪಾಲಯ್ಯನವರು ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಮಹಾಲಕ್ಷ್ಮಿ ಲೇಔಟ್ ಕೂಡ ದೇಶದ ಜೊತೆಗೆ ಜೋಡಣೆ ಆಗಿತ್ತು. ಅದಕ್ಕಾಗಿ ನಾವು ವೀಕ್ಷಣೆ ಮಾಡಕ್ಕೆ ಕೇಳಿಸ್ಕೊಳ್ಳಕ್ಕೆ ಬಂದಿದ್ದೀವಿ. ತುಂಬಾ ಆನಂದ ಆಗಿದೆ, ಖುಷಿ ಆಗಿದೆ. ಪ್ರಧಾನಿಯವರು ಎಂಥ ಪ್ರಧಾನಿಯೊಬ್ಬರು ಸಿಕ್ಕಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಪ್ರಾಣಿ ಪಶು ಪಕ್ಷಿ ಇದೆಲ್ಲದರ ಬಗ್ಗೆ ಚಿಂತನೆ ಮಾಡುವಂತ ಒಂದು ಪ್ರಧಾನಿ ನಮ್ಮ ಸೌಭಾಗ್ಯದಿಂದ ನಮಗೆ ಸಿಕ್ಕಿದ್ದಾರೆ. ಅಂತ ಕಾಲದಲ್ಲಿ ನಾವಿದ್ದೀವಿ ಅನ್ನುವಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮೇಡಮ್, ಈಗ ರಾಜ್ಯದ ಬೆಲೆ ಏರಿಕೆ ಸಂಬಂಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏಪ್ರಿಲ್ 2ರಿಂದ. ಹಾಲಿನ ದರ ಎಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲದಕ್ಕೂ ಬೆಲೆಯನ್ನ ಏರಿಕೆ ಮಾಡ್ತಾ ಇದ್ದಾರೆ. ಚುನಾವಣೆಯ ಪೂರ್ವದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಇವತ್ತು ಗ್ಯಾರಂಟಿಗಳ ಕಾರಣಕ್ಕಾಗಿ ಬೊಕ್ಕಸ ಬರದಾಗಿದೆ. ಯಾವುದೇ ಅಭಿವೃದ್ಧಿ ಕೆಲಸ ನಮ್ಮ ರಾಜ್ಯದಲ್ಲಿ ನಡೀತಾ ಇಲ್ಲ. ನಮ್ಮ ರಸ್ತೆಗಳ ಗುಂಡಿ, ನೀರಾವರಿ ಯೋಜನೆ, ರಸ್ತೆಗಳಾಗ್ಲಿ, ಆಸ್ಪತ್ರೆಗಳಾಗ್ಲಿ, ಶಾಲೆಗಳಾಗ್ಲಿ, ಮೇಷ್ಟ್ಗಳ ನೇಮಕ ಆಗ್ಲಿ, ಅವರಿಗೆ ಸಂಬಳ ಕೊಡೋದಾಗ್ಲಿ ಯಾವುದೂ ಇಲ್ಲ ನಮ್ಮ ರಾಜ್ಯದಲ್ಲಿ. ಎಲ್ಲವೂ ಝೀರೋ ಆಗ್ತಾ ಇದೆ. ಮತ್ತೆ ಮತ್ತೆ ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಮೊದಲ 6 ತಿಂಗಳಲ್ಲೇ ವಿದ್ಯುತ್ ದರ ಜಾಸ್ತಿ ಆಯಿತು. ಹಿಂದೆ ಇದ್ದಂತ ವಿದ್ಯುತ್ ದರಕ್ಕೆ 1.5 ಪಟ್ಟು ಜಾಸ್ತಿ ವಿದ್ಯುತ್ ದರವನ್ನ ಅವತ್ತು ಮಾಡಿದ್ರು. ಮತ್ತೆ ಇವತ್ತು ಜಾಸ್ತಿ ಮಾಡಕ್ ಹೊರಟಿದ್ದಾರೆ. ಹಾಲಿನ ದರ ಜಾಸ್ತಿ ಆಯಿತು, ಬಸ್ಸಿನ ರೇಟ್ ಜಾಸ್ತಿ ಆಯಿತು, ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ರು, ನಮ್ಮ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಅನ್ನು ಜಾಸ್ತಿ ಮಾಡಿದ್ರು. ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಹಾಕುವಂತ, ತೆರಿಗೆ ಹಾಕುವಂತ ಒಂದು ಸರ್ಕಾರ ಇಲ್ಲಿ ಇದೆ. ಅಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಇರುವ ದುಡ್ಡನ್ನ ಭ್ರಷ್ಟಾಚಾರ ಮಾಡು, ಇಲ್ಲ ಗ್ಯಾರಂಟಿಗಳಿಗೆ ಕೊಡು. ಇವತ್ತು ಜನ ಹೇಳ್ತಿದ್ದಾರೆ ನಮಗೆ ಗ್ಯಾರಂಟಿ ಬೇಕಾಗಿಲ್ಲ, ದಯಮಾಡಿ ನಮ್ಮನ್ನು ಬಿಟ್ಬಿಡಿ ಅನ್ನುವಂಥದ್ದನ್ನ ಪ್ರಾರ್ಥನೆ ಮಾಡುವ ಮಟ್ಟಿಗೆ ನಮ್ಮ ರಾಜ್ಯ ಬಂದಿದೆ. ಅಂತಂದ್ರೆ ನಮ್ಮ ರಾಜ್ಯವನ್ನ ಫೈನಾನ್ಷಿಯಲಿ ಅಧೋಗತಿಗೆ ತಗೊಂಡೋಗುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಒಂದು ಕಡೆ ಕುರ್ಚಿಯ ಗುದ್ದಾಟ, ಒಬ್ರು ಹೋಗಿ ಜಿಲ್ಲೆಗಳಲ್ಲಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇಲ್ಲ. ಯಾವ ಮಂತ್ರಿ ರಿವ್ಯೂ ಮೀಟಿಂಗ್ ಮಾಡ್ತಿದ್ದಾರೆ? ಮುಖ್ಯಮಂತ್ರಿ ಯಾವ ಜಿಲ್ಲೆಗೆ ಹೋಗಿ ರಿವ್ಯೂ ಮೀಟಿಂಗ್ ಮಾಡ್ತಿದ್ದಾರೆ? ಒಂದೇ ಒಂದು ರಿವ್ಯೂ ಮೀಟಿಂಗ್ ಆಗ್ತಾ ಇಲ್ಲ. ಜನರ ಕಷ್ಟ ಏನು ಅಂತ ಕೇಳ್ತಾ ಇಲ್ಲ. ಈಗಲೇ ನಾವು ಏಪ್ರಿಲ್ನ ಮಾರ್ಚಿನ ಕೊನೆಯಲ್ಲಿದ್ದೀವಿ. ಕುಡಿಯೋ ನೀರಿಗೆ ಹಾಹಾಕಾರ ಎದ್ದಿದೆ. ಇದನ್ನು ಯಾರು ಕೇಳೋರಿಲ್ಲ. ಇಂಥ ಒಂದು ಕೆಟ್ಟ ಸರ್ಕಾರ, ದುರಾಡಳಿತ ಸರ್ಕಾರ, ಭ್ರಷ್ಟಾಚಾರ ಸರ್ಕಾರ ಇವತ್ತು ಜನರನ್ನ ಪೂರ್ತಿಯಾಗಿ ಲೂಟಿ ಮಾಡ್ತಾ ಇರುವಂತ ಸರ್ಕಾರ ಕರ್ನಾಟಕದಲ್ಲಿ ಇದೆ. ಇದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಮತ್ತು ಜೋರಾಗಿ ಹೋರಾಟ ಮಾಡ್ತೀವಿ. ಸರ್ಕಾರದ ಕಣ್ಣು ತೆರಿಬೇಕು. ಸರ್ಕಾರದ ಕಿವುಡಾಗಿದೆ ಇವತ್ತು.
ಕಣ್ಣು ಮುಚ್ಕೊಂಡಿದೆ, ಕಿವುಡು ಆಗಿದೆ. ಅದಕ್ಕೆ ಅದನ್ನ ಕಿವುಡುತನವನ್ನ ಸರಿಯಾಗಿ ಕೇಳಿಸುವಂತ ಡಾಕ್ಟರ್ ಕೆಲಸವನ್ನ ನಾವು ಮಾಡೋರಿದ್ದೀವಿ. ಇವತ್ತು RSS ಕಚೇರಿಗೆ ಮೋದಿ ಅವರು ಭೇಟಿ ಕೊಟ್ಟಿರೋದು ಸಾಕಷ್ಟು ಕುತೂಹಲ ಇತ್ತು ಮೋದಿ ಅವರು. ಇದರಲ್ಲಿ ಏನು ಕುತೂಹಲ ಇಲ್ಲ. ಅಲ್ಲಿ ಶಿಲಾನ್ಯಾಸದ ಕಾರ್ಯಕ್ರಮ ಇದೆ. ಆ ಶಿಲಾನ್ಯಾಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಹೋಗಿದ್ದಾರೆ. ಯುಗಾದಿ ಇದೆ. RSSಗೆ ಯುಗಾದಿ ಅಂದ್ರೆ ಒಂದು ವಿಶೇಷವಾದಂತ ಪರ್ವ. ಅದಕ್ಕಾಗಿ ಯುಗಾದಿಯಲ್ಲಿ ಭಾಗವಹಿಸುವುದು ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕಾಗಿ ಮೋದಿ ಅವರು ಹೋಗಿದ್ದಾರೆ. ಮೋದಿ ಒರಿಜಿನಲಿ RSS ಅವರು ಒಬ್ಬ ಪ್ರಚಾರಕರಾಗಿ ಅವರು ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿಯನ್ನು ತಗೊಂಡ್ರು. ಇವತ್ತು ದೇಶದ ಪ್ರಧಾನಿಯಾಗಿದ್ದಾರೆ. ಅದಕ್ಕಾಗಿ ಒಬ್ಬ ಸಾಮಾನ್ಯ ಸಂಘದ ಕಾರ್ಯಕರ್ತನಾಗಿ ಅವರು ನಾಗಪುರಕ್ಕೆ ಹೋಗಿದ್ದಾರೆ. ನಮ್ಗೆಲ್ಲರಿಗೂ ಆನಂದ ಆಗಿದೆ.